ಸಾತ್ವಿಕ್ಗೆ ಅವ್ರ ಮಮ್ಮಿ ಹೆಂಗ ರೆಡಿ ಮಾಡ್ತಾರ ನೋಡೋಣ. ಇವಾಗ ಆಚೆ ಹೋಗ್ಬೇಕಂದ್ರೆ ಅವ್ರ ಮಮ್ಮಿ ರೆಡಿ ಮಾಡೋದು ಮತ್ತೆ ನಾನು ರೆಡಿ ಮಾಡೋದು ಯಾವ ತರ ಡಿಫ್ರೆನ್ಸ್. ಇವಾಗ ಮಮ್ಮಿ ರೆಡಿ ಮಾಡೋದು ಅಪ್ಪ ಜೊತೆ ಕಳ್ಸಿ. ಅವ್ರ ಮಮ್ಮಿ ರೆಡಿ ಮಾಡೋದು ಇವನಿಗೆ ಸಾತ್ವಿಕ್ಗೆ. ಬಾ ಆಯಲ್ಲಿ ಇಟ್ಬಿಟ್ಟೆನಾ ಪೋಸ್ ಮಾಡೋದ ಇಲ್ಲ. ಅವ್ರ ಮಮ್ಮಿ ರೆಡಿ ಮಾಡೋದು ಸಾತ್ವಿಕ್ಗೆ. ನಂಗೆ ಚೆನ್ನಾಗಿ ಕಾಣಿಸೋದು ನಮಗೆ ಹಿಂಗೆ ಮಮ್ಮಿ ರೆಡಿ ಮಾಡೋದು. ಇರೋ ನಿಮಿಷ ಇದು ಅವ್ರ ಮಮ್ಮಿ ರೆಡಿ ಮಾಡೋದು ಹಿಂಗೆ, ನಾನ್ ರೆಡಿ ಮಾಡೋದು ನೋಡ್ಕೊಳ್ಳಿ ಹೆಂಗಿರತ್ತಂತ. ತಿರ್ಗೋ ಸತ್ತೆ ಏಯ್ ಇರು, ನಾನು ರೆಡಿ ಮಾಡೋದು ನೋಡಿ ಸಾತ್ವಿಕ್ ಹೆಂಗಿರುತ್ತಂತ. ಯಾರು ಚೆನ್ನಾಗಿರುತ್ತಂತ ಕಮೆಂಟ್ ಮಾಡಿ. ಏಯ್ ತಿರ್ಗಾ ಸೈಲೆಂಟ್ ಇರಬೇಕು. ಡೈನೋಸರ್ ತರ ಎಲ್ಲ ಮೇಲೆ ನಿಂತು ಬಿಟ್ಟು ಇರೋ. ಏ ಜನ ಕೊಡ ನನಗೆ ಕೊಡಲ್ಲ. ಎಲ್ಲಿ ಕಟ್ತಿರ್ಗ ಇರೋ. ಹೇಳ್ತಾರ ಆಡಬೇಡ, ರೆಡಿ ಮಾಡೋದು ರೆಡಿ ಮಾಡ್ತಾರೆ. ಹೇಳ್ಕೊಡ್ಕೊಂಡು ನಿಮಗೆ ರೆಡಿ ಮಾಡೋದು ನೋಡು ಹೆಂಗೆ ರೆಡಿ ಮಾಡ್ತಾಳೆ. ಅಷ್ಟು ಆಯಿಲ್ ಇಟ್ಟು ಅವನಿಗೆ ಮೇಂಟೈನ್ ಮಾಡಿದ್ದಕ್ಕೆ ಕೂದಲು ನೀನು ಡಿಸೈನ್ ಮಾಡ್ತೀಯಾ ನೋಡು. ನಿಮ್ಮ ಮಮ್ಮಿ ರೆಡಿ ಮಾಡೋದು ನಾನು ರೆಡಿ ಮಾಡೋದಕ್ಕೂ ಅಲ್ಲೇ ನೋಡಿಲ್ಲೇ. ಏ ಆ ಪರ್ಫ್ಯೂಮ್ ಅಲ್ಲಿ ಬಾಯಿಲೆ. ಏಯ್ ಕೊಡೋ ಜಾನ ಬಾಬಾ. ಹೆಂಗಿದೆ ನಮ್ದು ನಮ್ ಸ್ಟಾರ್ಟಿಂಗ್ ಕೆಲಸ ಹಿಂದೆ ಅಲ್ಲ ನೋಡ್ದ ನಮ್ದು ಸ್ಟೈಲ್ ಹೆಂಗೆ. ನಿಮ್ಮ ಮಮ್ಮಿ ಮಾಡ್ತಾಳೆ ಎಲ್ಲಾನು ಆಫೀಸ್ಗೆ ಹೋಗ್ತಾರಲ್ಲ ಹಂಗೆ ಹಂಗೆ ರೆಡಿ ಮಾಡಿದ್ರೆ. ತಿರ್ಗೋ ಈ ಕಡೆ ತಿರ್ಗೋ ತೋರ್ಸು ಹೆಂಗಿದೆ ಅಂತ ನೋಡಿ. ನೋಡ್ದಾ ಹೆಂಗಿದೆ ನಮ್ದು ಹೇರ್ ಸ್ಟೈಲ. ಓಕೆನಾ? ಅವಳೆಲ್ಲ ಬರಲ್ಲ ನಮ್ಗೆ ಒಟ್ಟು ಹೆಣ್ಮಕ್ಳದೇ ಬರೋದು. ಮಮ್ಮಿ ಹೆಂಗ್ ಮಾಡಿದಳು ಹೆಣ್ಮಕ್ಳದ್ದು ಮಾಡಿ ತೋರಿಸ್ಬಿಡು ಹೆಂಗಿದೆ. ಯಾರ್ದು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.